ಈಗ ವಿದ್ಯಾರ್ಥಿಗಳೇ, ನೀವು ಲಾಭ ಹಾನಿ ಅನುಕೂಲ ನಂಬರ್ ಚಾಲು ಆಗಿದೆ. ಈಗ ಯಾವುದೇ ಒಂದು ಲೆಕ್ಕಗಳನ್ನು ನಿಮಗೆ ನಾವು ಒಂದು ತಿಳಿಸ್ತೀವಿ. ಈಗ ಸೂತ್ರದ ಮೇಲೆ ಗಣಿತ ಮಾಡಬಾರ್ದು, ತಿಳ್ಕೊಂಡು ಮಾಡಬೇಕು. ಯಾವುದೇ ಒಂದು ಲೆಕ್ಕ ತಿಳ್ಕೊಂಡು ಮಾಡಿದರೆ ಏನಾಗ್ತದೆ, ಪರ್ಮನೆಂಟಾಗಿ ತಲೆ ಉಳಿದು ಬಿಡ್ತದೆ. ಸೂತ್ರದಾಗ ಹಿಂಗದ ಹಂಗಿಟ್ಟು ಲೆಕ್ಕ ಮಾಡಿದರೆ ಅದಲ್ಲ. ಸೂತ್ರ ಬೈಪಟ್ ಮಾಡೋದರಿಂದ ಯಾವ ಗಣಿತನೂ ನೀವು ಪರ್ಮನೆಂಟಾಗಿ ತಲೆಯಾಗಿ ಉಳಿಯೋಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಾ ಹೆಂಗೆ ಕಲಿಸ್ತೀನಿ ಅದನ್ನು ಲಕ್ಷ್ಯ ಕೊಟ್ಟು ನೋಡಿ ಮುಂದಿನ ಮಾದರಿಗಳನ್ನು ನೀವು ಮಾಡಬೇಕು. ಈ ಅನುಕ ನಂಬರ್ದಲ್ಲಿ ನಿಮಗೆ ಎಕ್ಸಾಂಪಲ್ಗಳೊಂದಿಗೆ ಹಾಕ್ಯಾನ. ಯಾಕಂದ್ರೆ ಒಂದು ಪೂರ್ಣ ಸಂಖ್ಯೆ ಹಾಕ್ಯಾನು, ಒಂದು ದಶಮಾಂಶ ಹಾಕ್ಯಾನು, ಒಂದು ಭಿನ್ನ ರಾಶಿ ಹಾಕ್ಯಾನು. ಈ ಅಭ್ಯಾಸದಿಂದ ಏನಾಗ್ತದೆ ಅಂದ್ರೆ ದಶಮಾಂಶ ವ್ಯವಕಲನ ಸಂಕಲನ ಕಲಿತೀರಿ ಮತ್ತು ಭಿನ್ನ ರಾಶಿನೂ ಕಲಿತೀರಿ. ಎಲ್ಲ ಅಭ್ಯಾಸದ ಮಿಶ್ರದೊಂದಿಗೆ ಈ ಅನುಕ ನಂಬರ್ ಹೋಗ್ತಿರ್ತದೆ. ನೀವೆಲ್ಲರೂ ಕಾಳಜಿಪೂರ್ವಕ ಲಕ್ಷ್ಯ ಕೊಟ್ಟು ನೋಡಬೇಕು. ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ವಿಡಿಯೋಗಳಂದ್ರೆ ಎಲ್ಲ ಕಡೆ ಫೇಮಸ್ ಆಗಬೇಕು ಅಂದ್ರೆ ನಾ ಕಲಿಸೋದನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಆಮೇಲೆ ನಾವು ಪ್ರತಿಯೊಂದು ಗಣಿತಗಳನ್ನು ನೀವು ರಿವಿಷನ್ ಮಾಡಿರ್ತೀವಿ. ನೀವು ರಿವಿಷನ್ ಮಾಡೋದ್ರಿಂದ ಏನಾಗ್ತದೆ, ಎಲ್ಲ ಲೆಕ್ಕಗಳು ಮತ್ತು ಪುನರ್ ಇದಾಗ್ತದೆ. ಇದು ನೋಟ್ಬುಕ್ಕಾಗ ಬಿಡಿಸೋದು ಗಣಿತ ಅಲ್ಲಿದು. ಇದು ಒಂದ್ಸಲ ವಿಡಿಯೋ ಮುಗೀತು ಅಂದ್ರೆ ಮತ್ತೊಂದ್ಸಲ ರೀಪ್ಲೇ ಅಂತ ಹೊಡೆದು ಬಿಟ್ರೆ ಕ್ವಶನ್ ಬಂದು ನಿಂದು ಬಿಡ್ತದೆ. ನೀವು ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸೋದಾದ್ರಿಂದ ಮತ್ತೆ ನೀವು ಮ್ಯೂಟ್ ತೆಗೀರಿ, ಮತ್ತೆ ಗಣಿತ ತಿಳಿಸೋದು ಬರ್ತಾನೆ. ಲಕ್ಷ್ಯ ಕೊಟ್ಟು ನೋಡಿ. ಈಗ ನಾನು ಟೈಮ್ ಕೊಟ್ಟಿನಿ, ಈಗ ಮ್ಯೂಟ್ ಮಾಡಿರಿ, ನೀವು ಬಿಡಿಸೋದಾದ್ರಿಂದ ವಿಡಿಯೋ ಮ್ಯೂಟ್ ಆನ್ ಮಾಡಿರಿ, ನಾ ಬಂದು ಕೇಳ್ತೀನಿ. ಓಕೆ, ಬಿಡಿಸಿಲ್ಲ, ಎಲ್ಲರೂ ಕರೆಕ್ಟಾಗಿ ಬಿಡಿಸಿರಿ. ಅವ್ನು ಸ್ವಲ್ಪ ಚೆಕ್ ಮಾಡಿರಿ, ಅವ್ನು ಬಿಡಿಸ್ಯಾರೋ ಇಲ್ಲೋ ನೋಡ್ಕೊರಿ. ಈಗ ನಾನು ಒಂದು ಗಣಿತನ ತಿಳಿಸುವಾಗ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಇದು ಒರಿಜಿನಲ್ ಕ್ವಶನ್ ಪೇಪರ್. ಇದು ಗಣಿತಲ್ಲಿ ಬದಲಾವಣೆ ಮಾಡ್ಯಾರ. ಇದು ಮಾಸ್ಟರ್ ಗೈಡ್ ಮತ್ತು ನವೋದಯ ಚಾಲೆಂಜ್ KP ಧರಿಗೌಡರವ್ರ ಬುಕ್ಕ ಮತ್ತು ಮಾಸ್ಟರ್ ಗೈಡ್ ಅವ್ರ ಬುಕ್ಗಳನ್ನು ಉಪಯೋಗ ಮಾಡಿರ್ತದೆ. ನೀವು ಆ ಬುಕ್ಗಳನ್ನು ತಗೋಬೇಕು. ಕ್ರಮಬದ್ಧವಾದ ಅಭ್ಯಾಸ ಬರ್ತದೆ. ಮಾಸ್ಟರ್ ಗೈಡ್ದಾಗಿಂದೂ ಸೀರಿಯಲ್ ಅಭ್ಯಾಸ ನಿಮಗೆ ಸಿಗ್ತದೆ. ನೀವು ಆ ಬುಕ್ಕ ಮುಂದೆ ಇಟ್ಕೊಂಡು ಕೂತಿ ಗಣಿತಗಳು ನೋಡ್ಲಿಕ್ಕೆ ಹತ್ತಿರ ಅಂದ್ರೆ ಅಂಕೆ ಸಂಖ್ಯೆಗಳು ಬದಲಿರ್ತಾವೆ ಅಷ್ಟೇ. ಪ್ರಶ್ನೆ ಸೇಮ್ ಇರ್ತವೆ. ಅಂಕೆ ಸಂಖ್ಯೆಗಳು ಬದಲಾದರೆ ಏನು ತಪ್ಪಲ್ಲ. ಆಮೇಲೆ ನೀವು ದೊಡ್ಡ ಲೆಕ್ಕ ಕಲಿಬೇಕು, ಸಣ್ಣ ಲೆಕ್ಕ ಮಾಡಬಾರ್ದು. ಅದಕ್ಕೆ ಈಗ ನಾನು ತಿಳಿಸ್ಲಿಕ್ಕತ್ತದ, 150 ರೂಪಾಯಿ ಕೊಂಡ ವಸ್ತುವನ್ನು ಎಷ್ಟಕ್ಕೆ 180 ರೂಪಾಯಿಗೆ ಮಾರಿದರೆ ಆಗುವ ಲಾಭ ಅಥವಾ ಹಾನಿ ಎಷ್ಟಂದ್ರೆ, ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಯಿತು, ನೀವೇನು ತೆಗಿಬೇಕು, ಲಾಭ ತೆಗಿಬೇಕು ಅಷ್ಟೇ. ಏನು ಮಾಡಬೇಕಿಲ್ಲ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಗ್ತದೆ, ಲಾಭ ಅಂತ ತಿಳ್ಕೊಬೇಕು. ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಈ ಸೂತ್ರ ಸಹಾಯದಿಂದ ನೀವು ಗಣಿತನ ಮಾಡಬಾರ್ದು. ನೀವು ಅರ್ಥ ಮಾಡ್ಕೊಂಡು ಬಿಟ್ರೆ ನೀವೇ ಸೂತ್ರ ಬರಿಬೋದು. ನೀವೇ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನೀವೇ ಸೂತ್ರ ಬರಿತೀರಿ. ಈಗೇನು ನೋಡ್ರಿ, ಈಗ ಕೊಂಡ ಬೆಲೆ ಎಷ್ಟದ, 150 ಅದ, ಮಾರಾಟದ ಬೆಲೆ 180 ಅದ. ಅವಾಗ ಏನು ಬರಿಬೇಕು ನೀವು, ಲಾಭ. ಲಾಭ ಬರಬೇಕಾದ್ರೆ ಏನು ಮಾಡ್ತೀರಿ ನೀವು, ಮಾರಾಟದ ಮೊದಲು ಹಚ್ಕೋರಿ, ಮಾರಾಟದ ಬೆಲೆ ಮೊದಲು ಹಚ್ಕೋರಿ, ಆಮೇಲೆ ಏನದ ಕೊಂಡ ಬೆಲೆ ಆಮೇಲೆ ಬರ್ತದ. ಇದರ ಅರ್ಥ ಏನು ತಿಳಿಸಿ ಹೇಳ್ತೀನಿ ನಿಮಗೆ. ಮಾರಾಟದ ಬೆಲೆಗಿಂತಲೂ ಕೊಂಡ ಬೆಲೆ ಚಿಕ್ಕದಾಗಿತ್ತು ಅಂತಂದ್ರೆ ಲಾಭ ಅಂತ ತಿಳ್ಕೊಳ್ಳೇಬೇಕು ನೀವು. ಯಾಕೆ ಸೂತ್ರ ಬಟ್ ಮಾಡ್ತೀರಿ? ಅತಿ ಸರಳ ಇದು. ಲಾಭ ಅಂದ್ರೇನು, ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಿರ್ತದೆ. ಅವಾಗ ನೀವೇ ಏನು ಮಾಡ್ತೀರಿ, ಅಚಾನಕಲ್ಲಿ ನೀವು ದೊಡ್ಡ ಅಕ್ಕಿನೇ ಹಚ್ಕೋತೀರಿ, ಅದು ಮಾರಾಟದ ಬೆಲೆ ಆಗಿರ್ತದೆ. ಇದೊಂದು ಸೂತ್ರ ಮಾಡಿ ಬರೆದಿಟ್ಟಾರೋ, ಏನು ಸಂಬಂಧ ಇಲ್ಲ ನಿಮಗೆ ಸೂತ್ರ. ಯಾವ ಗಣಿತಕ್ಕೂ ಸೂತ್ರ ಬೇಡ. ನೋಡ್ರಿ ಹೆಂಗೆ ಮಾಡ್ತೀರಿ. ಮಾರಾಟದ ಬೆಲೆ ಎಷ್ಟದ, 180 ಅದ, ಮೈನಸ್ 150 ಏನದ ಕೊಂಡ ಬೆಲೆ ಅದ, 30 ರೂಪಾಯಿ ಏನಾಯ್ತು ಲಾಭ. ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆ ಕಳ್ಕೋತು ಅಂದ್ರೆ ಆನ್ಸರ್ ಲಾಭ. ಲಾಭ ಬರೋಬರಿ 30 ರೂಪಾಯಿ. ನೋಡ್ರಿ ಎಲ್ಲದ 30 ರೂಪಾಯಿ ಎಲ್ಲದ ಹುಡುಕ್ಯಾಡ್ರಿ. ಲಾಭ ಎ. ನೋಡ್ರಿ ಶುರುವಾತಿಗೆ ನಿಮಗೆ ಶುಭ ಲಕ್ಷಣ ಕೊಟ್ಬಿಟ್ಟಾರೆ. A ಒಂದಾಗೆ ಪಾಸ್ ಆಗುತ್ತೆ. ಸೇಮ್ ಇದೆ. 17.75 ರೂಪಾಯಿಗೆ ಕೊಂಡ ವಸ್ತುವನ್ನು 18.25 ರೂಪಾಯಿಗೆ ಮಾರಿದರೆ ಆಗುವ ಲಾಭ ಅಥವಾ ಹಾನಿ ಎಷ್ಟು ಅಂದ್ರೆ, ನೀವು ಪೂರ್ಣ ಸಂಖ್ಯೆಗೆ ಲಕ್ಷ ಹಾಕ್ರಿ. ಪೂರ್ಣ ಸಂಖ್ಯೆದಾಗ ಎಷ್ಟದ ನೋಡ್ರಿ, ಕೊಂಡ ಬೆಲೆ ಏನದ 15 ಅದ, ಮಾರಾಟದ ಬೆಲೆ ಪೂರ್ಣ ಸಂಖ್ಯೆದಾಗ 18 ಆಗ್ಯದ ಅಂದ್ರೆ ದೊಡ್ಡದಾಗ್ತಿಲ್ಲ. ನೀವು ಯಾವುದೇ ಒಂದು ಲೆಕ್ಕವನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು, ಹೆಂಗೆ ತಿಳ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್.
ನೀವು ಲಕ್ಷ ಕೊಟ್ಟು ನೋಡ್ರಿ, ನೀವು ಎಲ್ಲ ಲೆಕ್ಕಗಳು ಬರ್ತಾವೆ ನಿಮಗೆ ಎಷ್ಟು. ಆಮೇಲೆ ನಿಮಗೆ ಡಿಸೆಂಬರ್ ತಿಂಗಳದಿಂದ ಎಲ್ಲ ಕ್ವಶನ್ ಪೇಪರ್ದನ್ನು ಎಲ್ಲ ಲಾಭ ಹಾನಿ ಸರಳ ಬಡ್ಡಿ ಅವ್ರು ಅವಾಗ ಬರ್ತಾವೆ. ಈಗ ನಿಮಗೆ ಬೇಸಿಕ್ ಸಣ್ಣ ಅಭ್ಯಾಸ ಹಾಕಿದ್ದು ನಾನು, ಅವೆಲ್ಲ ದೊಡ್ಡ ದೊಡ್ಡ ಲೆಕ್ಕ ಹಾಕಿಬಿಟ್ರೆ ತಿಳಿಯಂಗಿಲ್ಲ. ಇದನ್ನು ನಮ್ಮ ಲಾಭದನ್ನು ಹಾನಿ ಅದನ್ನು ಹೆಂಗೆ ಕಂಡು ಹಿಡಿಬೇಕಂತ ದಶಮಾಂಶ ಸ್ಥಾನ ಪೂರ್ಣ ಸಂಖ್ಯೆದಾಗ ನೋಡ್ರಿ. ಇದು 15 ಅದ, ಇದು 18 ಅದ. ಕೊಂಡ ಬೆಲೆಗೆ ಅಂತಲ್ಲ ಮಾರಾಟ ಬೆಲೆ ದೊಡ್ಡದಾತು, ಅವಾಗ ಲಾಭ ಬರೋಬ್ಬರಿ ನೀವೇ ಸೂತ್ರ ಬರೀರಿ. ಮಾರಾಟದ ಬೆಲೆದೊಳಗೆ ಕೊಂಡ ಬೆಲೆ ಕಳಿತೀರಿ ನೀವು. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟದ? 18.25 ಅದ. 18.25 ಅದ ಮಾರಾಟದ ಬೆಲೆ ನೋಡ್ರಿ. ಮೈನಸ್ 15.75 ಕೊಂಡ ಬೆಲೆ ಈಕ್ವಲ್ ಟು 5ರಾಗ 5 ಆದ್ರೆ ಪೂಜೆ. ಆಮೇಲೆ 12 7 ಆದ್ರೆ 5 ಕೆಲ ಬಂತು 1. 8ರಾಗ 6 ಆದ್ರೆ 2 ಬರೋಬ್ಬರಿ. ಲಾಭ ಬರೋಬ್ಬರಿ 2.50 ರೂಪಾಯಿ. ಆಪ್ಷನ್ಸ್ ಇರಂಗಿಲ್ಲ. ಮಾದರಿಗೆ ಯಾವಾಗಲಾದ್ರೂ ಆಪ್ಷನ್ಸ್ ಇರೋದು. ಶಾಣ್ಯರಾಗೋದು ನೀವು. ಲಾಭ ಅಲ್ಲಿ ಎಲ್ಲಿ ಇರ್ತದ್ರೆ ಅದಕ್ಕೆ ಹಾಕಿಬಿಡ್ರಿ. ಈಗ ನೋಡ್ರಿ ನೀವು ಮಾಡ್ಬೋದು. ಈಗ ಭಿನ್ನ ರಾಶಿ ವ್ಯವಕಲ್ಲ ಬರ್ತದೆ. ಈಗ ಕೊಂಡ ಬೆಲೆಗಿಂತಲ್ಲ ಮಾರಾಟದ ಬೆಲೆ ಏನಾಗ್ಯದ? ದೊಡ್ಡದಾಗ್ಯದ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಭಿನ್ನ ರಾಶಿ ಅದ. ಈಗ ನೋಡ್ರಿ ಬರೋಬ್ಬರಿ 130.34 ಮೈನಸ್ 125.14 ನೋಡಿ. ಎರಡು ಛೇದಗಳು ಸಮನಾಗಿ ಬಂದಾವ. ಎಷ್ಟು ಸರಳ ಅದ ನೋಡ್ರಿ. 130ರೊಳಗೆ 125 ಕಳೀರಿ. ಮಧ್ಯಾಂತರ ಚಿಹ್ನೆ ಪ್ಲಸ್ ಹಾಕ್ರಿ. ಭಿನ್ನ ರಾಶಿ ಹೊರಗೆ ತೆಗೀರಿ. 3.4 ಮೈನಸ್ 1.4. ಛೇದಗಳು ಸಮನಾಗಿದ್ದಾಗ ಇಲ್ಲಿ 5 ಉಳಿತು. ಪ್ಲಸ್ 330ರಾಗ 25 ಆದ್ರೆ 5 ಉಳಿತು. ಛೇದಗಳು ಸಮನಾಗಿದೆ. 3ರಾಗ 1 ಕಳೀರಿ, 2 ಆಯ್ತು. ಕೆಳಗೆ 4 ಬಂತು. 2 1 2 2 ಬರೋಬ್ಬರಿ 1 2 ಬಂತು. ಇಲ್ಲಿ 1 5 ಪ್ಲಸ್ 1 2 ಆನ್ಸರ್ ಲಾಭ ಬರೋಬ್ಬರಿ ಪ್ಲಸ್ ಚಿನ್ ತೆಗೆದ್ಬಿಡ್ರಿ. 5.1 ರೂಪಾಯಿ. 5.50 ರೂಪಾಯಿ. ನೋಡಿ ನೀವು ಹಿಂಗೆ ಅರ್ಥ ಮಾಡ್ಕೋಬೇಕು. ಲಕ್ಷ ಕೊಟ್ಟು ನೋಡ್ರಿ ಸರಿ ಆಗ್ಯದೋ ಇಲ್ಲೋ ನೋಡ್ರಿ. ಸರಿ ಆಗ್ಯದೋ ಇಲ್ಲೋ ನೋಡ್ರಿ. ಯಾಕಂತಂದ್ರೆ 75 ಪೈಸೆದಾಗ 133.4 75 25 ಹೋಯ್ತು. ಓಕೆ. ಮೈನಸ್ 135 ಪ್ಲಸ್ 1 2 ಕರೆಕ್ಟ್ ಅದೆಲ್ಲ ಚೆಕ್ ಮಾಡಿ ನೋಡ್ರಿ. ಆಮೇಲೆ ತೆಗಿತಂದ ಮ್ಯೂಟ್ ಬಂದ್ ಮಾಡಂಗ. ನೋಡ್ರಿ ವಿಡಿಯೋ ನಂಬರ್ 1 ಇದು. ಎಲ್ಲ ಲೆಕ್ಕ ನಾ ತಿಳಿಸಿದ್ ಬರೋಬರ್ದ ಉತ್ತರ ಕರೆಕ್ಟು. ನಿಮ್ಮನ್ನು ರೈಟ್ ಅವ. ಈ ಭಿನ್ನ ರಾಶಿನ ಹೆಂಗೆ ಕಳಿಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು. 130.34 ಮೈನಸ್ 125.14 ಪೂರ್ಣ ಸಂಖ್ಯೆ ಹೊರಗೆ ತಕ್ಕೊರಿ. ಯಾಕಂದ್ರೆ ಇದು ವಿಷಮ ಭಿನ್ನ ರಾಶಿ ಮಾಡಿದ್ರೆ ಭಾಳ ದೊಡ್ಡದಾಗ್ತದೆ. ಇದು 130ರಾಗ 125 ಕಳೆದು ಮಧ್ಯಾಂತರ ಚಿಹ್ನೆ ಮಾಡಿ ನಡಬರ್ಕ್ ನೀವು ಪ್ಲಸ್ ಇರಲಿ ಮೈನಸ್ ಇರಲಿ ನಡಬರ್ಕ್ ಪ್ಲಸ್ ಹಾಕ್ಬೇಕು. 3.4 ಮೈನಸ್ 1.4 ಸರಳ ಅದ ನೋಡ್ರಿ. ಛೇದಗಳು ಸಮನಾಗಿ 3ರಾಗ 1 ಕಳೆದ್ರೆ 2 ಆಯ್ತು. ತಳ 4 2 1 2 2 ಅದನ್ನು 5 ಪ್ಲಸ್ 1 2 ಉತ್ತರ ಬರೆಯಾಗಿ ನೀವು ಪ್ಲಸ್ ಚಿನ್ ತೆಗೆದು ಬಿಡ್ರಿ. ನೋಡಿ ಸರಳವ ನೋಡ್ರಿ ಲೆಕ್ಕಗಳು. ನೀವು ಹೆಂಗೆ ರೂಢಿ ಮಾಡ್ಕೋತ ಇಂಥ ಲೆಕ್ಕಗಳನ್ನ ಕಲ್ತ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಈಜಿ ಬರ್ತಾವೆ ಇವೆಲ್ಲ. ನೋಡಿ ಭಿನ್ನ ರಾಶಿ ಅಂತಾವ ದೊಡ್ಡ ಬಂದಾಗ ಪೂರ್ಣ ಸಂಖ್ಯೆನ ಹೊರಗೆ ತೆಗಿಬೇಕು. ನಿಮಗೆ ಸೀರಿಯಲ್ದೊಳಗೆ ಭಾಳ ಬಂದವು ಭಿನ್ನ ರಾಶಿಗಳು.
ಅದನ್ನು ಮುಂಜಾನೆದು 7ರಿಂದ 10 ತನಕ ಅದೊಂದು ಪಿರಿಯಡೇ ಹಾಕೊಂಡು ಬಿಡ್ಬೇಕು ನೀವು. 3 ತಾಸಿನ ಕ್ಲಾಸ್ ಅದು. ಅವೆಲ್ಲ ನೀವು ಕಲ್ತಾರೆ ಅಂದ್ರೆ ಇವತ್ತು ಹೆಂಗಂದ್ರೆ ಸುಮ್ಮನೆ ಬಡ 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 ಮಾಡಿ ಹೋಗ್ಬಿಡ್ತಾರೆ. ಇದು ನಿಮಗೆ ಈಗ ಹೊಸದಿದೆ, ಇದು ನಿಮ್ಗೆ ಹೊಸದು ಅನ್ನಿಸ್ತದೆ. ಆದರೆ ಸೀರಿಯಲ್ ಅಭ್ಯಾಸ ಮಾಡಿ ಬಂದಿದ್ದೀರಿ ಅಂದ್ರೆ ಇದು ನಿಮ್ಗೆ ಅತಿ ಸರ್. ನೀವು ಸೀರಿಯಲ್ ಅಭ್ಯಾಸ ಅಂತಂದ್ರೆ ಅನುಕ್ರಮ ನಂಬರ್ OTB ಅಂತಂತದ ಅನುಕ್ರಮ 250 ಮುಂದೆ ವೀಡಿಯೋ ಆಗ್ಯಾವ. ಅವತ್ತೂ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ ನೀವು. ಇವು ಯಾವ ಲೆಕ್ಕಗಳು ನಿಮಗೆ ಅವೇನು ಯಾಕಿದ ಮಾಮೂಲಿ ಅನಿಸ್ಬಿಡ್ತದೆ. ಈಗ ನಿಮ್ಮ ಫಸ್ಟಕ್ಕೆ ಲೆಕ್ಕ ನೋಡಿದಾಗ ಇದು ಎಷ್ಟು ಬಿರಿಯೋದು ಅನ್ನಿಸ್ತದೆ. ಆದರೆ ನೀವು ಆ ವಿಡಿಯೋಗಳು ಏನು ಕ್ರಮಬದ್ಧವಾಗಿ 250 ವಿಡಿಯೋ ಸ್ಟಾಪ್ ಮಾಡಿದ ಅಲ್ಲಿಗೆ. ಯಾಕಂದರೆ ಈಗ ನಾವು ನವೋದಯ ಚಾಲೆಂಜರ್ ಮತ್ತು ಮಾಸ್ಟರ್ ಗೈಡದ ಲಾಭ ಹಾನಿ ಮೊದಲು ಸಣ್ಣ ಲೆಕ್ಕಗಳನ್ನು ಹಾಕ್ತೀವಿ. ಅದು ನಿಮಗೆ ಜೂನ್ದಿಂದ ಸಾಕಷ್ಟು ಅಭ್ಯಾಸ ಬರ್ತವೆ. ಈಗ ಒಂದೇ ನಮೂನಿ ಅಭ್ಯಾಸ ಹೋಗೋದು ಬೇಡ, ಎಲ್ಲ ನಮೂನಿ ಗಣಿತಗಳು ಈಗ ಸ್ಟೋರ್ ಆಗ್ಲಿಕ್ಕತ್ತವ. ಈಗ ಲಾಭ ಹಾನಿ ಕಾರ್ಯಕ್ರಮ ಲೆಕ್ಕಗಳು ನಡೆದವ. ಇದರ ಮಾದರಿಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಮಾಡಿರಿ, ಎತ್ತೊಂದು ರಿವಿಷನ್ ಮಾಡಿರಿ.